ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಬರ್ತಾಯಿದೆ ವ್ಲಾಗು, ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಸಾರಿ ಅದಕ್ಕೆ. ನಮ್ಮನೆ ಶಿವರಾತ್ರಿ ಹಬ್ಬದ ವ್ಲಾಗ್ ಮತ್ತು ಫ್ಯಾಮಿಲಿ ಫಂಕ್ಷನ್ ಜೊತೆಗೆ ಸಿರಿ ಕೂಡ ನೋಡೋಕ್ಕೆ ಹೋಗಿದ್ವಿ ನಾವು. ಅದನ್ನೆಲ್ಲ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಹಬ್ಬ ಆಗಿದ್ದರಿಂದ ಎಲ್ಲ ಕೆಲಸ ಮುಗಿದ ಮೇಲೆ ದೇವ್ರ ಪೂಜೆ ಜೊತೆಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಸೊ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸಗಳು ಕೂಡ ಲೇಟ್ ಆಗುತ್ತೆ, ಜೊತೆಗೆ ಪೂಜೆ ಮಾಡೋದು ಲೇಟ್ ಆಗುತ್ತೆ. ಆವತ್ತು ಹಸ್ಬೆಂಡಿಗೆ ಕೆಲಸ ಇತ್ತು ಅಂತೇಳಿ ಅವರು ಕೆಲಸಕ್ಕೆ ಹೋಗಿದ್ದರು. ನಾನು ನನ್ನ ಮಗ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಪೂಜೆ ಮಾಡುವಾಗ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದ. ಸೊ ಹಾಗೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ನಾನು ಹೂವೆಲ್ಲ ಕಟ್ಬಿಟ್ಟು ಇಟ್ಟಿದ್ದೆ. ಸೊ ಅದನ್ನೇ ಮುಡಿಸಿ ಪೂಜೆ ಮಾಡಿದ್ದು. ನಮ್ಮನೆ ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ದೃಷ್ಟಿನೇ ತಗಲುತ್ತೆ ಅನ್ನೋ ಥರ. ನಾನು ಪೂಜೆ ಮಾಡಿದ್ಮೇಲೆ ನನ್ನ ಮಗ ಪೂಜೆ ಮಾಡ್ದೆ. ಸೊ ಹಸ್ಬೆಂಡ್ ಮನೆಯಲ್ಲಿ ಇದ್ದರೆ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಬಟ್ ಅವ್ರ ಕೆಲಸ ಇದ್ದಿದ್ದರಿಂದ ಅವ್ರು ಕೆಲ್ಸಕ್ಕೆ ಹೋಗಿದ್ದರು. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಫಂಕ್ಷನ್ ಕೂಡ ರೆಡಿ ಆಗಬೇಕಾಗಿತ್ತು. ಬಟ್ ಎಷ್ಟೇ ಬೇಗ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಆಲ್ಮೋಸ್ಟ್ ಲೇಟೇ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಫ್ಯಾಮಿಲಿಯವರೆಲ್ಲ ಹೋಗಿ ಅವರು ಎಲ್ಲ ಶಾಸ್ತ್ರಗಳೆಲ್ಲ ಅಲ್ಲೇ ಆಗಿತ್ತು. ನಾವು ಫೈನಲ್ ಸ್ಟೇಜಿಗೆ ಟಚಪ್ ಕೊಡೋ ಥರ ಹೋದ್ವಿ ಫಂಕ್ಷನ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಅಧಿಕ ಶುಭಾಶಯಗಳು. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೊಂದು ಫಂಕ್ಷನ್ ಕೂಡ ಇದೆ. ಸೊ ಆ ಫಂಕ್ಷನ್ಗೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಸಾರಿ ಹಾಕ್ಕೊಳ್ಳೋಣ ಅಂಥೇಳಿ ಮೊನ್ನೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ನೆನ್ನೆ ಜಿಗ್ಸಾಗ್ ಐಮಿಂಗ್ ಎಲ್ಲ ಮಾಡಿಕೊಂಡೆ ಫಾಲೆಲ್ಲ. ಬಟ್ ದೂರ ಇರೋದು ಫಂಕ್ಷನ್ ಇರೋದ್ರಿಂದ ಸೊ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ದೀನಿ. ಇವತ್ತು ಬಂದು ಸೀಮಂತ, ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮನ ಮಗಳದು ಸೀಮಂತ ಇದೆ, ಹೆಸರುಘಟ್ಟ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬರಬೇಕು. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ. ಬನ್ನಿ ಹೋಗೋಣ ಫಂಕ್ಷನ್. ಸೊ ಇನ್ನೇನು ಹೊಸ ವರ್ಷ ಹತ್ರ ಬರ್ತದೆ. ಎಲ್ಲಿ ನೋಡಿದ್ರು ಗಿಡಗಳು ಫುಲ್ಲು ಚಿಗುರಿ ಕಲರ್ಫುಲ್ ಫ್ಲವರ್ಸ್ ಎಲ್ಲ ಬಿಟ್ಟಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಹೋಗ್ತಾ ಆನ್ ದ ವೇ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಬಂದುಬಿಟ್ಟು ನನ್ನ ಮಗನಿಗೆ ಕ್ಯೂರಿಯಾಸಿಟಿ, ಏನದು ಮಮ್ಮಿ ಅಂತೇಳಿ ಅವ್ನಿಗೆ ಹೇಳ್ಕೊಂಡು ಹಾಗೆ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿಂದ ಫಂಕ್ಷನ್ಗೆ ಹೋದಾಗಲೇ ನಾನು ಮೊದಲೇ ಹೇಳಿದಾಗೆ ಎಲ್ಲ ಏನು ಶಾಸ್ತ್ರಗಳೆಲ್ಲ ಮುಗ್ದಿತ್ತು. ಏನೇನು ಮಾಡ್ತಾರಲ್ವ ಈಗ ದೀಪ ಹಚ್ಚೋದು ಅದೆಲ್ಲ ಸೀಮಂತದ ಶಾಸ್ತ್ರ ಏನಿದೆ ಅದೆಲ್ಲ ಮುಗ್ದಿತ್ತು. ನಾವು ಫೈನಲಿಗೆ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಅವ್ರಿಗೆ ಯಾವ ಬೇಬಿ ಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಬೇಬಿ ಆಗಲಿ. ಏಕೆಂದರೆ ಅದು ಅವ್ರ ಚಾಯ್ಸ್ ಅಲ್ವಾ. ಸೊ ನಾವು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ, ಇದೇ ಆಗಲಿ ಅದೇ ಆಗಲಿ, ಇದಾಗುತ್ತೆ ಅದಾಗುತ್ತೆ ಅಂತ ನಾವು ಯಾವುದೂ ಹೇಳೋಕ್ಕಾಗಲ್ಲ. ಸೊ ದೇವ್ರು ಯಾವ್ದು ಕೊಡ್ತಾನೆ, ಅವ್ರಿಗೆ ಯಾವ್ದು ಇಷ್ಟ ಇದೆ ಅದೇ ಮಗು ಆಗಲಿ ಅಂತೇಳಿ ಅವ್ರಿಗೆ ಬ್ಲೆಸ್ ಮಾಡಿಬಿಟ್ಟು, ಮತ್ತು ಪ್ರಿಯಾಂಕಾ ಅವ್ರ ಮಂಜು ಅವರು ಕೂಡ ನಮ್ಮ ಜೊತೆನೇ ಬಂದರು. ಅವರು ಬಂದು ನಮ್ಮ ಜೊತೆನೇ ವಿಶ್ ಮಾಡಿ ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ. ಸೊ ನಾವು ಹಾಗೆ ಇಳಿದ್ಬಿಡ್ತಾಯಿದ್ವಿ. ಆಮೇಲೆ ಮಾತಾಡಿಸ್ತಾ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ನಮ್ಮ ಮನೆಯವರ, ನನ್ನ ಹಸ್ಬೆಂಡ್ ಸೋದರತ್ತೆ, ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮನ ಹೆಂಡ್ತಿ, ಇನ್ನು ಅವರ ತಮ್ಮ ಸೋದರ ಮಾವ ಅಂದರೆ ನಮಗೆ ಚಿಕ್ಕಪ್ಪ, ಅವ್ರು ಬಂದುಬಿಟ್ಟು ಊಟದ ಕಡೆ ಇದ್ದರು. ಸರಿ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾವೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಫಂಕ್ಷನ್ ಇದ್ದಿದ್ದು ಬಂದುಬಿಟ್ಟು ನಿಸರ್ಗ ಟ್ರೀ ಅಂಥೇಳಿ ಹೆಸರುಘಟ್ಟ ಹತ್ರ ಇದ್ದಿದ್ದಂಥದ್ದು. ಇದು ಒಂದು ಚಿಕ್ಕದು ರೆಸಾರ್ಟ್ ಥರ ಇತ್ತು, ಚೆನ್ನಾಗಿತ್ತು. ಸುತ್ತ ಗ್ರೀನರಿ, ಓಪನ್ ಪ್ಲೇಸ್ ಆ ಥರದ್ರಲ್ಲಿ ಫ್ರೀಯಾಗಿತ್ತು ಎಲ್ಲ ಕಡೆ. ಒಂಥರ ಹಾಲ್ ಥರ ಕಂಜೆಸ್ಟೆಡ್ ಆಗಲಿ ಅಥವಾ ಸೆಕೆ ಆ ಥರ ಅದೆಲ್ಲ ಏನೂ ಇರಲಿಲ್ಲ. ಕೂಲಾಗಿ ಚೆನ್ನಾಗಿತ್ತು ವೆದರು ಕೂಡ ಮತ್ತು ಅಟ್ಮಾಸ್ಫಿಯರ್ ಕೂಡ. ಸೊ ಹೋಗಿ ನಾವು ವಿಶ್ ಮಾಡಿಬಿಟ್ಟು ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಊಟಕ್ಕೆ ಕೂಡ ಹೋದ್ವಿ. ಸೊ ಫ್ಯಾಮಿಲಿಯವರೆಲ್ಲ ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಊಟಕ್ಕೆ. ನಾವು ಹೋದ್ಮೇಲೆ ಎಲ್ಲ ಸೇರಿ ಒಟ್ಟಿಗೆ ಊಟಕ್ಕೆ ಕೂಡ ಹೋದ್ವಿ.
ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಎಲ್ಲರೂ ಫೋಟೋ ಎಲ್ಲ ತೆಕ್ಕೊಂಡು ಮತ್ತು ಆ ಗ್ರೀನರಿ ಇದ್ದಿದ್ದರಿಂದ ಸ್ವಲ್ಪ ಒಂದಷ್ಟು ವೀಡಿಯೋಸ್ಗಳನ್ನ ಕೂಡ ಮಾಡಿಕೊಂಡು ನಾನೇನು ಮಾಡ್ಕೊಳ್ಳಿಲ್ಲ, ಜಾಸ್ತಿ ಫೋಟೋಸ್ ತೆಕ್ಕೊಂಡಿದ್ದೀನಿ. ಸೊ ಒಂದಷ್ಟು ಫೋಟೋಸ್ ಒಂದಷ್ಟು ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಫಂಕ್ಷನ್ ಬಂದ್ವಿ, ಊಟ ಎಲ್ಲ ಆಯಿತು. ಇವಾಗ ಫೋಟೋ ತೆಕ್ಕೊಳ್ಳೋಣ ಅಂತ ಒಂದೆರಡು ಫೋಟೋ ತೆಕ್ಕೊಂಡ್ವಿ. ಅಲ್ಲೆಲ್ಲ ಫ್ಯಾಮಿಲಿಯವರೆಲ್ಲ ಅಲ್ಲಿದ್ದಾರೆ, ಸ್ವಲ್ಪ ಜನ ಈ ಕಡೆ ಒಳಗಡೆ ಹೋಗಿ ಫೋಟೋ ತೆಕ್ಕೋತಾ ಇದ್ದಾರೆ. ಹೋಗಿದ್ದಾರೆ, ನೋಡೋಣ ಬನ್ನಿ ಅವರೇ ತೆಕ್ಕೋತಾ ಇದ್ದಾರೆ ಅಂತ. ಈಗ ಸೂಪರ್ ಆಗೈತೆ. ಸೊ ಒಳಗಡೆಯಿಂದ ಆಚೆ ಬಂದಮೇಲೆ ಇಲ್ಲಿ ಊರ್ದು ವಿಡಿಯೋ ಶೂಟು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು. ಸೊ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾಯಿದ್ರು. ಯಾರು ಅವ್ರಿಗೆ ಕಣ್ಣು ಹಾಕಬೇಡಿ, ಯಾರ ದೃಷ್ಟಿನೂ ಕೆಟ್ಟ ದೃಷ್ಟಿನೂ ಈ ಒಂದು ಜೋಡಿ ಮೇಲೆ ಬೀಳದೇ ಇರಲಿ. ಸೊ ಅವರು ವೀಡಿಯೋಸ್ ಎಲ್ಲ ತೆಕ್ಕೊಳ್ತಾಯಿದ್ರು. ನಾನು ನಿಂತ್ಕೊಂಡು ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಯಾವ ರೀತಿ ತೆಕ್ಕೊಳ್ತಾರೆ ಅಂತ. ಬಟ್ ನಮ್ಮ ಟೈಮಲ್ಲಿ ಏನು ಗೊತ್ತಾ, ಮದುವೆ ಅಂದ್ರೇ ಫೋಟೋ ತೆಕ್ಕೊಳ್ಳೋಕ್ಕೆ ಒಂಥರ ಹಿಂಜರಿಕೆ ಆಗೋದು. ಅವರೇನು ಫೋಟೋಗ್ರಾಫರ್ ಏನು ಸ್ಟೈಲ್ ತೋರಿಸ್ತಾರೆ ಅದೇ ರೀತಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ತಾ ಇದ್ವಿ. ಬಟ್ ಇವಾಗಿಂದಲ್ಲಿ ಹೇಳಬೇಕು ಅಂದರೆ ಎಷ್ಟೋ ಥರ ಐಡಿಯಾಗಳಿದೆ ಫೋಟೋ ತೆಕ್ಕೊಳ್ಳೋದೆಲ್ಲ. ಬಟ್ ನಮ್ಗೆ ಅದೆಲ್ಲ ಎಸ್ಪೆಷಲಿ ನನಗೆ ಅದೆಲ್ಲ ಅಷ್ಟಾಗಿ ಬರೋದಿಲ್ಲ. ಇದಿಷ್ಟು ಆದಮೇಲೆ ಫ್ಯಾಮಿಲಿಯವರೆಲ್ಲ ಸೇರಿ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಾ. ಅಲ್ಲಂತೆಲ್ಲ ಹೇಳ್ತಾಯಿದ್ರು ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ, ಒಂಥರ ರೆಡ್ಡು, ಬ್ಲೂ, ಪರ್ಪಲ್ಲು, ಗ್ರೀನು ಆ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ವಿ ನಮ್ಮ ಫ್ಯಾಮಿಲಿಯವರೆಲ್ಲ. ಇದಿಷ್ಟು ಆದಮೇಲೆ ಅತ್ತೆ ಮಾವ ಅಕ್ಕ ಬಾವ ಎಲ್ಲ ಕೂಡ ಹೊರಟರು, ಅವರು ಮನೆಗೆ ಹೊರಟರು. ಆಮೇಲೆ ನನ್ನ ಮಗ ಏನು ಮಾಡ್ದ ಅಂದರೆ ವೆಂಕಟೇಶಣ್ಣ ಇದ್ದಾರಲ್ಲ, ಅವ್ರ ಕಾರಲ್ಲಿ ಹತ್ತಿ ಕೂತ್ಕೊಂಡ್ಬಿಟ್ಟ ಅವನು. ನಾನು ಅಲ್ಲಿ ಹೋಗ್ತೀನಿ ಅಂತ, ಕಾರಲ್ಲಿ ಬರ್ತೀನಿ ಅಂತ. ಸೊ ಅವ್ರ ಮನೆಗೆ ಕರ್ಕೊಂಡು ಹೋದ್ರೆ ಬರ್ತಾ ಆನ್ ದ ವೇ ಸಿರಿನೂ ಕೂಡ ನೋಡ್ಕೊಂಡು ಬರೋಣ. ಆನ್ ದ ವೇನೇ ಮೇಘನ ಮನೆ ಕೂಡ ಇರೋದು, ಹಾಗಾಗಿ ಸಿರಿನ ನೋಡ್ಕೊಂಡು ಬರೋಣ ಅಂತ. ಬಟ್ ಲಕ್ಕಿ ಪಾಪುನ ನೋಡೋಕ್ಕಾಗಿಲ್ಲ, ಬೇಜಾರಾಯಿತು. ಇನ್ನೊಂದು ಸಲ ಫ್ರೀಯಾಗಿದೆ. ಅವತ್ತೇನಕ್ಕೆ ನಾವು ಬೇಗ ಬಂದ್ವಿ ಅಂದರೆ ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋಗಬೇಕಾಗಿತ್ತು, ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಬಂದು ಊರಿಗೆ ಹೊರಡಬೇಕಾಗಿತ್ತು. ಇನ್ನು ಲೇಟ್ ಆದರೆ ಅವ್ರಿಗೂ ಊರಿಗೆ ಹೋಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಒಂದವೇ ನನ್ನ ಮಗ ಬೇರೆ ಅವ್ರ ಕಾಲಲ್ಲಿ ಹೋಗ್ಬಿಟ್ಟಿದ್ನಲ್ಲ, ಅವನು ಕರ್ಕೊಂಡು ಬಂದಂಗೆ ಆಗುತ್ತೆ, ಹಾಗೆ ಸಿರಿನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಮೇಘನ ಮನೆಗೆ ಹೋದ್ವಿ. ಅಲ್ಲೇನು ಜಾಸ್ತಿ ಇರಲಿಲ್ಲ, ಜಾಸ್ತಿ ಅಂದರೆ ಒಂದು 30 ಮಿನಿಟ್ಸ್ ಇದ್ವೇನೋ ಅಷ್ಟೇ. ನಾವು ಹೋಗಿ ಸಿರಿನ ನೋಡಿಕೊಂಡು, ಸಿರಿ 1 ಮಂತೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ, ಆವಾಗ ಹೋಗಿ ನೋಡ್ಕೊಂಬಂದಿದ್ದು. ಆಲ್ರೆಡಿ ಪಾಪ 2 ಮಂತ್ಸ್ ಆಗಿಬಿಟ್ಟಿದೆ, ಇನ್ನೂ ಕೂಡ ಹೋಗಿಲ್ಲ. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂಥೇಳಿ ಹೋಗಿದ್ವಿ ಅಷ್ಟೇ. ಅಲ್ಲಿಂದ ಹೋಗ್ತಾ ಆನ್ ದ ವೇ ಈ ಒಂದು ಬಸ್ ಏನಿದೆ ಅಲ್ವಾ, ಈ ಥರ ಹಿಂಗೆ ಹೋಲ್ಕೊಂಡು ನಿಂತ್ಕೊಂಡಿತ್ತು. ಯಾಕೆ ಹಿಂಗೆ ನಿಂತ್ಕೊಂಡಿದ್ದೆಲ್ಲ, ಬ್ರೇಕ್ ಫೇಲ್ ಏನಾರು ಆಗಿಬಿಟ್ಟಿದೆ, ಅದು ಸಿಗ್ನಲ್ ಹತ್ರನೇ ನಿಂತ್ಕೊಂಡಿತ್ತು. ಆ ಥರ ನೋಡ್ತಾ ಇದ್ದರೆ ಅದನ್ನೇನು ಮಾಡಿದ್ದಾರೆ ಅಂದರೆ ಫುಟ್ಪಾತ್ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ ಬಸ್ನ. ಪಾಪ ಯಾರೂ ಇರಲಿಲ್ಲ, ಪುಣ್ಯಕ್ಕೆ ಯಾರು ಒಳಗಡೆ ಪ್ಯಾಸೆಂಜರ್ ಇರಲಿಲ್ಲ, ಯಾರಿಗೂ ಏನು ತೊಂದರೆ ಆಗಿರಲಿಲ್ಲ. ನೋಡ್ಬೋದು ಈ ರೀತಿಯಾಗಿ ಹತ್ತಿಸಿದ್ದಾರೆ ಬಸ್ಸು. ಇವಾಗ ಸ್ಮೆಲ್ ಜಾಸ್ತಿ ಬರ್ತೈತೆ. ಕ್ಲೋಸ್ ಅಪ್ ಬಂದ್ಬಿಟ್ಟೆ, ಬೇಡ ಶಿವ ಬೇರೆ ತೆಗಿ, ಕ್ಲೋಸ್ ಅಪ್ ಬಂದ್ಬಿಟ್ಟೆ. ಫಿಶಿ ನಾವೇ ಮುದ್ದೆ ನೀನು ನನಗೆ ಕಚ್ತಾನೆ ಗೆಡ್ತಾನೆ, ಹೇಳಿದ ಕೇಳಲ್ಲ. ಅದೇ ಥರ ಅಭಿಗೆ ಕೆಂಪು ಕಮ್ಮಿ ಯಾಕ್ರ ನಾವು ಅವ್ನಿಗೆ ಮಾಮ ಹೊಡಿತಾ ಇರ್ಬೇಕು, ಹೊಡ್ಸ್ಕೊತಾ ಇರ್ಬೇಕು.
ಬಾರಮ್ಮ 4 ಗುದಿ ಹೊಡಿತಾ ಇದ್ದಾರಾ? ಅವಾಗಲೇ ಗುಡ್ ಬೈ ನಾನು ಅವಾಗಲೇ ನೋಡ್ಬೇಕಿತ್ತು ಶಿವು ಬಂದಾಗ ಅದೇ ಹೇಳ್ತಾ ಇದ್ದ. ಅಲ್ಲ ಗಣಪ ಬಂದಿತ್ತು ನೋಡು. ಶಿವು ಬಂದಿದ್ದಲ್ಲ, ಚಿನ್ನು ಅದೇ ಹೇಳ್ತಾಳೆ ಅಂತ ಪಾಪ ಬಂದಾನೆ. ಚಿಂಟು ಸಿಂಧು ಅಂದ್ರೆ ಅಯ್ಯೋ ಇರ್ತಾರೆ ಅಂತ ಬಂದೆ. ಆಮೇಲೆ ಚಿನ್ನದಂದ್ರೆ ನಾನು ಇವತ್ತು ಬರೋದು ಬರ್ತೀನಿ, ನಾನು ಇವತ್ತು ಬಂದೇ ಇಲ್ಲ ಮಾಮ. ಸೊ ಸಿರಿ ಅಂತೂ ಮುದ್ದಾಗಿ ಆಗಿದ್ದಾಳೆ. ಇವಾಗ ಎಲ್ಲರನ್ನೂ ನೋಡ್ತಾಳೆ, ಅಂದರೆ ದೃಷ್ಟಿ ಕೊಟ್ಟು ನೋಡ್ತಾಳೆ. ಯಾರಾದರೂ ಕೂಗಿದ್ರೆ ಕರೆದ್ರೆ ಆ ಕಡೆ ಈ ಕಡೆ ತಿರುಗೋದು ಅದನ್ನೆಲ್ಲ ಮಾಡ್ತಾಳೆ. ಸೊ ಒಂದಷ್ಟು ಫೋಟೋ ಹೋದಾಗೆಲ್ಲ ಅವಳು ಯಾವ ರೀತಿ ಚೇಂಜಸ್ ಆಗ್ತಾಯಿದ್ದಾಳೆ ಅಂಥೇಳಿ ಒಂದೊಂದು ಫೋಟೋ ತೆಕ್ಕೊಂಡು ಬರೋ ಅಂಥದ್ದು. ಮಲ್ಕೊಂಡಿದ್ಲು, ಎಷ್ಟು ಎಬ್ಸಿದ್ರು ಎದ್ದೊಳ್ಳಿಲ್ಲ. ಒಂದು 10-15 ನಿಮಿಷ ಆದಮೇಲೆ ಎದ್ಲು ಅವಳೇನೆ. ಇವಾಗ ನೋಡ್ಬೋದು ಎಷ್ಟು ಕ್ಯೂಟಾಗಿ ಆಟಾಡ್ತಾ ಇದ್ದಾಳೆ. ನಮ್ಮ ಮನೆಯ ಮುದ್ದು ಬೊಂಬೆ ಮೇಲೆ ಯಾವ ದೃಷ್ಟಿನೂ ಬೀಳದೇ ಇಲ್ಲಪ್ಪ. ಕ್ಯೂಟಾಗಿ ಮುದ್ದಾಗಿ ನನ್ನ ಮಗಳು ಚೆನ್ನಾಗಿ ಬೆಳೀಲಿ. ಒಂದು 10 ನಿಮಿಷ ಪಾಪು ಜೊತೆ ಆಟಾಡ್ತಾ ಇದ್ದಂಗೆ ಮೇಘನ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ಲು. ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ವಿ. ಬಟ್ ಕ್ಯಾರೆಟ್ ಹಲ್ವಾ ಅಂತ ಹೇಳಿದ್ಲಲ್ಲ, ಸ್ವೀಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಇಷ್ಟಪಡ್ತೀವಲ್ವ, ಹಾಗಾಗಿ ಕ್ಯಾರೆಟ್ ಹಲ್ವಾ ತಿಂದ್ಕೊಂಡು ಚೆನ್ನಾಗಿ ಮಾಡಿದ್ಲು. ಕ್ಯಾರೆಟ್ ಹಲ್ವಾ ನನಗೆ ಇಷ್ಟ ಆಯಿತು. ಸೊ ಕ್ಯಾರೆಟ್ ಹಲ್ವಾ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ನಾವು. ಅಲ್ಲಿಂದ ಬಂದಮೇಲೆ ಮತ್ತೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈವ್ನಿಂಗ್ ಕೂಡ ಸ್ವಲ್ಪ ಎಲ್ಲ ಹೊರಗಡೆ ಹೋಗೋ ಕೆಲಸ ಇತ್ತು ನನಗೆ. ಹಂಗಾಗಿ ಬಂದೊಳನೆ ಸ್ವಲ್ಪ ಬಿಸಿಲಲ್ಲಿ ಹೋಗಿ ಬಂದಿದ್ದರಿಂದ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು. ಹಾಗಾಗಿ ರೆಸ್ಟ್ ಮಾಡಿದ್ವಿ ಮನೆಗೆ ಬಂದಿದ್ದೆ. ಇರೋದನ್ನ ಹಾಕೊಳಪ್ಪ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫ್ರೆಂಡ್ಸ್. ನಿಜ ಬಿಸಿಲಿಗೆ ಹೋಗಿ ಬಂದಿದ್ದಕ್ಕೆ ಸಿಕ್ಕಾಬಿಟ್ಟೆ ತಲೆನೋವು ಬಂತು. ಸೊ ಮೇಕಪ್ ಎಲ್ಲ ಏನೂ ತೆಗಿಲಿಲ್ಲ. ಫೇಸ್ ವಾಶ್ ಸುಮ್ಮನೆ ನೀರು ಹಾಕ್ಕೊಂಡೆ, ಕೈ ಕಾಲೆಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಇರಬೇಕು. ದೇವ್ರಿಗೆ ದೀಪ ಹಚ್ಚಿದೆ. ಹಸ್ಬೆಂಡು ಊರಿಗೆ ಹೋಗಿದ್ದಾರೆ. ಶಿವರಾತ್ರಿ ಅಲ್ಲಿ ಊರಲ್ಲಿ ಪರ ಥರ ಮಾಡ್ತಾರೆ. ಉಪವಾಸ ಇದ್ದವರೆಲ್ಲ ಬೆಳಗ್ಗೆ ಬಂದು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಹೋಗೋ ಥರ ಪರ ಮಾಡ್ತಾರೆ. ಹಂಗಾಗಿ ಅವರು ಊರಿಗೆ ಹೋಗಿದ್ದಾರೆ. ಸೊ ನಾನು ಮತ್ತು ಶಿಶಿರ್ ಇಬ್ಬರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೊರಟಿದ್ದೀವಿ. ಅಲ್ಲಿಂದ ಬರ್ತಿದ್ದಂಗೆ ಒಂಥರ ತಲೆನೋವು. ಎಲ್ಲ ಏನೇನು ತೊಗೊಂಡ್ಬಂದು ಅದನ್ನೆಲ್ಲ ಅಲ್ಲಲ್ಲೇ ಹಾಕಿದ್ದೀನಿ. ಅವ್ರೊಂದಷ್ಟು ರಿಟರ್ನ್ ಗಿಫ್ಟು ಕೊಟ್ಟಿದ್ದರು, ಅದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಈಗ ದೇವ್ರಿಗೆ ದೀಪ ಹಚ್ಬಿಟ್ಟು ಹೊರಡ್ತಾ ಇದ್ದೀನಿ. ಕಟಿಂಗ್ ಬೇರೆ ಹೋಗ್ಬೇಕು ನೋಡು. ಇಷ್ಟೊತ್ತಲ್ಲಿ ಕಟಿಂಗು ಇಲ್ಲ ಮತ್ತೆ ಶಿಶಿರ್ ಇಷ್ಟೊತ್ತಿಗೆ ಹೋಗ್ಬೇಕಾಗಿ ಶಿಶಿರ್ ನೀನು ಹೋಗಿದ್ರೆ ಸೊಳ್ಳೆ ಬೇರೆ ಬರ್ತಾ ಇದೆ. ಅಪ್ಪ ನನ್ನ ಮೊಬೈಲಿಗೆ ಕೊಡ್ಬಿಟ್ಟು ಆಮೇಲೆ. ಹಾಯ್ ಫ್ರೆಂಡ್ಸ್, ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನೇನು ಬ್ಲಾಗೇ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಆಗುತ್ತದೆ. ನನ್ನ ಮಗ ಸೊಳ್ಳೆ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಕೂತ್ಕೊಂಡು ಓದ್ಕೊಳ್ಳೋ, ನಾಳೆ ಕನ್ನಡ ಇದೆ ಕೇಳ್ಬಿಟ್ಟು ಬೇಗ. ಇನ್ನೂ ಅಡುಗೆ ಕೂಡ ಮಾಡಿಲ್ಲ, ನಾನು ಅಡುಗೆ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಅಡುಗೆ ಮಾಡಬೇಕು. ಬೇಗ ಕೇಳ್ಬಿಟ್ಟು ಹೋಗ್ತೀನಿ. ನಮ್ಮ ಮನೆಯವರು ಊರಿಗೆ ಹೋದವರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ. ಸಂಜೆ ಮಾಡಿದೆ, ಎಷ್ಟು 5:30 ಮಾಡಿದ್ದೆ, ಇನ್ನೂ ಹೊರಟಿಲ್ಲ. ಈಗ ಹೊರಡಬೇಕು ಅಂತ ಅಂದರು. 5:30 ಅಂದರೆ ಅವರು ಅಲ್ಲಿ ಎಲ್ಲರಿಗೂ ಹೇಳಿ ಮನೆಯವ್ರಿಗೆಲ್ಲ ಹೇಳಿ ಹೊರಡೋ ಅಷ್ಟು 6 ಗಂಟೆ ಮೇಲೆ ಆಗಿರುತ್ತೆ. ಇನ್ನೂ ಮನೆಗೆ ಬಂದಿಲ್ಲ. ಟೈಮ್ ಆಲ್ರೆಡಿ 7:15 ಆಗ್ತಾಯಿದೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ನೆನ್ನೆ ಕುರುಬಳ್ಳಿಗೆ ಹೋಗ್ತೀನಿ ಅಂತ ಹೋದ್ನ, ಸ್ವಲ್ಪ ಕೆಲಸ ಇದೆ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಮ್ಮ ಮನೆ ಡೌನಲ್ಲೇ ದೇವಸ್ಥಾನ ಇದೆ, ಒಂದು ಶಿವನ ದೇವಸ್ಥಾನ. ಅಲ್ಲಿ ಸ್ಟೇಜೆಲ್ಲ ಹಾಕ್ಬಿಟ್ಟಿದ್ರು. ಅದಕ್ಕೆ ನಾನೇನು ಮಾಡಿದೆ, ಈ ಕಡೆಯಿಂದ ಬಂತಂದರೆ ಈಗ ಆಟೋದಲ್ಲಿ ಅಂದರೆ ಮೇಯ್ನಾಗಿ ಆ ಕಡೆಯಿಂದನೇ ಕರ್ಕೊಂಡ್ಬರ್ತಾರೆ, ಲೆಗ್ಗೆರೆ ಕಡೆಯಿಂದನೇ ಕರ್ಕೊಂಡ್ಬರ್ತಾರೆ ಯಗ್ನಳ್ಳಿಗೆ ಅಂದರೆ. ಸೊ ಹಂಗಾಗಿ ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ರೋಡು ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ, ನಾವು
ಪೈಪ್ಲೈನ್ ರೋಡಿಂದ ಬರೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಸೊಲ್ಲಾಪುರದಮ್ಮ ದೇವಸ್ಥಾನದ ಹತ್ರ ಫುಲ್ ರಶ್ಶು, ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ತು ರೋಡು ಅಂದ್ಬಿಟ್ಟು. ಅವ್ರು ಹಂಗಂಗೆ ಮಾಡಿ ನನಗೇನಂದರೆ ಹೆಡೇಕ್ ಸ್ಟಾರ್ಟ್ ಆಗಿಬಿಡ್ತು ನನ್ನ ಫ್ರೆಂಡ್ ಮನೆಗೆ ಹೋದಾಗ. ಹೆಡೇಕ್ ಅಂದರೆ ಯಾವ ಥರ ಹೆಡೇಕ್ ಅಂದರೆ ಒಂಥರ ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ವಾಮಿಟ್ ಬರೋ ಥರ ಆಗ್ತಾಯಿದೆ ನನಗೆ, ಆ ಥರ ಆಗ್ತಾಯಿದೆ. ಅಷ್ಟು ಹೆಡೇಕ್ ಬಂದ್ಬಿಡ್ತು ನನಗೆ. ನಾನು ನೋಡಲಿಲ್ಲ, ಕಣ್ಣು ಮುಚ್ಕೊಂಡು ಮಲ್ಕೊಂಬಿಟ್ಟಿದ್ದೆ ಆಟೋದಲ್ಲಿ. ಅದು ಯಾವಾಗ ಹೆಂಗೆ ಮಾಯಿಂದ ಅವರು ಏನು ಮಾಡಿದ್ದಾರೆ, ಓಂ ಶಕ್ತಿ ರೋಡ್ಗೆ, ಟೆಂಪಲ್ ರೋಡ್ಗೆ ನುಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಜಾತ್ರೆ ನಡೀತಾ ಇದೆ, ಓಂ ಶಕ್ತಿ ಟೆಂಪಲ್ ರೋಡ್. ಹಿಂದಿನ ದಿನವೇ ನಾವು ಹೋಗಿದ್ವಿ ಅಲ್ಲಿಗೆ, ನಮ್ಮ ಮನೆಯವ್ರು ಚಿಕ್ಕಪ್ಪ ಮನೆಗೆ ಹೋಗಿದ್ವಿ ನಾವು. ಆವಾಗ ಅಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು, ಜಾತ್ರೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಅಲ್ಲೂ ಕೂಡ ಫುಲ್ ಸ್ಟೇಜ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೋಡು. ಅಲ್ಲಿಂದ ಒಂದೇ ರೋಡು ನಮ್ಮ ಮನೆಗೆ. ಅವ್ರ ಪಾಪ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ನಿಜವಾಗ್ಲೂ ಇನ್ನೇನು ನಾನು ಆಟೋ ಸೈಡಿಗೆ ಹಾಕಿ ನಾನು ವಾಮಿಟ್ ಮಾಡಬೇಕು ಅಷ್ಟು ಹೇಳೋ ಸ್ಥಿತಿಗೆ ಬಂದುಬಿಟ್ಟಿದ್ದೆ ನಾನು. ಆಮೇಲೆ ಹೆಂಗೆಂಗೂ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಬಂದವಳು. ನಾನು ಇನ್ನೂ ನಮ್ಮ ರೋಡಿಗೆ ಬಂದಾಗೇ ನನ್ನ ಮಗನ ಕೀ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ಹುಡುಗಪ್ಪ ಡೋರ್ ತೆಗೆದ್ಬಿಡು ಅಂತೇಳಿ ಇವ್ನಿಗೆ ಕಳಿಸಿದ್ರೆ ನನ್ನ ಮಗ ಗೇಟಿಂದ ಒಳಗಡೆ ಬಂದು ಗೇಟ್ ನಿಂತ್ಕೊಂಡು ಅಳಾಡಿಸ್ತಾನೆ. ಅವನು ಡೋರ್ ತೆಗ್ದಿಲ್ಲ ಇನ್ನು, ಗೇಟ್ ನಾನು ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಪೇ ಮಾಡಿ ಒಳಗಡೆ ಗೇಟ್ ಒಳಗಡೆ ಬಂದರು, ಇನ್ನು ಗೇಟ್ ಒಳಗಡೆ ನಿಂತ್ಕೊಂಡು ಅಳಾಡಿಸ್ತಾ ಇದ್ದ. ಆಮೇಲೆ ನನಗೆ ಕೋಪನೇ ಬಂದ್ಬಿಡ್ತು. ಹೇಳ್ತಾ ಇದ್ದೀನಿ, ನಾನು ಬಾಯಲ್ಲಿ ಬೇರೆ ತುಂಬ್ಕೊಂಡಿದ್ದೆ ವಾಮಿಟ್ ಥರ ನನಗೆ. ಹೇಳ್ತಾ ಇದ್ದೀನಿ ಇಲ್ಲೇ ನಿಂತ್ಕೊಂಡಿದ್ಯಾ ಅಂತ ರೇಗಾಡ್ಕೊಂಡು ಮೇಲ್ ಪಟ್ಪಟ ಹೋಗಿ ಅಷ್ಟರಲ್ಲಿ ಹಿಂದೆನೇ ತೆಗ್ದ ಹೋಗಿ ಡೋರ್ನ ತೆಗ್ದಿದ ತಕ್ಷಣ ಬಂದವಳೆ ಎಲ್ಲೋ ಬಾಯೆಲ್ಲ ವಾಶ್ ಮಾಡಿಕೊಂಡು ಫ್ಯಾನ್ ಹಾಕ್ಕೊಂಡು ಜೋರಾಗಿ ಫ್ಯಾನ್ ಹಾಕ್ಕೊಂಡು ನೆಲದ ಮೇಲೆ ಮಲ್ಕೊಂಬಿಟ್ಟೆ ನಾನು. ಅಷ್ಟು ಒಂಥರ ಟಯರ್ಡ್, ಆ ಥರ ಹೆಡೇಕಿಗೆ ಆ ಥರ ಅನ್ನಿಸ್ಬಿಡ್ತು. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು, ಏನಪ್ಪ ಅಂತ ಹೇಳಿದ್ರೆ ಅವರು ಯಾರೋ ಗುರುಗಳ ಥರ ಇದ್ದರು. ಅವರು ಈ ಥರ ಮೈಗ್ರೇನ್ ಪೇಯ್ನ್ ಇದ್ದರೆ, ನನಗೆ ಆ್ಯಕ್ಚುಲಿ ಮೈಗ್ರೇನ್ಗೆ ಬರೋದು ಯಾಕೆಂದರೆ ತುಂಬ ಬಿಸಿಲಿಗೆ ಹೋದರೆ ಅಥವಾ ತುಂಬ ಧೂಳಿಗೆ ಹೋದರೆ ಅಥವಾ ಥಂಡಿ ಆದರೆ ಆ ಥರ ಟೈಮಲ್ಲಿ ಹೆಡೇಕ್ ಜಾಸ್ತಿ ಬರುತ್ತೆ ನನಗೆ. ನೆನ್ನೆ ಅಂತಂದರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ನಾವು ಇದಕ್ಕೆಲ್ಲ ಹೋಗಿದ್ವಲ್ಪ, ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದಲ್ಲ, ಅದಕ್ಕೇ ಬಂದಿರೋದು ನನಗೆ ಮೈಗ್ರೇನ್. ಮತ್ತು ಊಟ ಬೆಳಿಗ್ಗೆ ತಿಂಡಿ ಸ್ಕಿಪ್ ಮಾಡಿದೆ ಅಂದರೂ ನನಗೆ ಹೆಡೇಕ್ ಬಂದುಬಿಡುತ್ತೆ. ಸೊ ಅದಿರ್ಬೋದೇನೋ ಮೈಗ್ರೇನ್ ಆ ಥರ ಪ್ರಾಬ್ಲಮ್ ಇರುತ್ತಲ್ವ ಅಂದ್ಬಿಟ್ಟು ಅವ್ರು ಹೇಳಿದ್ದು ಇದನ್ನೇ ಮಾಡಿದೆ. ಅವ್ರು ಏನು ಹೇಳಿದ್ರು ಅಂದರೆ ಒಂದು ಚಿಟಿಕೆ ಉಪ್ಪನ್ನು ಹಿಂಗೆ ನಾಲ್ಗೆ ಇಟ್ಕೊಂಡು ಆ ಒಳಗಡೆ ಹಾಕ್ಕೋಬೇಕು, ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅಂದರೆ ಅದು ಸ್ವಲ್ಪ ಕರಗೋ ಥರ ಮಾಡಿಬಿಟ್ಟು ಆಮೇಲೆ ಒಂದು ಗ್ಲಾಸ್ ನೀರು ಫುಲ್ಲು ಕುಡೀರಿ, ಒಂದು 5-10 ನಿಮಿಷಕ್ಕೆ ಹೆಡೇಕ್ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರ. ಸೊ ನೋಡೋಣ ಮೈಗ್ರೇನ್ ಆಗಿದ್ರೆ ಆ ಥರ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಂದ ಹೋಗುವಾಗಲೇ ಟ್ಯಾಬ್ಲೆಟ್ ಹಾಕ್ಕೊಂಡು ಹೋಗಿದ್ದೆ. ಮತ್ತೆ ಟ್ಯಾಬ್ಲೆಟ್ ಹಾಕ್ಕೋಬೇಕಲ್ಲ ಅನ್ನೋದೊಂದು ಇತ್ತು, ಬೇಡ ನನಗೆ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದು ಬೇಡ ಅನ್ನೋ ಥರನೂ ಇತ್ತು. ಸೊ ಈ ರೆಮಿಡಿನ ಟ್ರೈ ಮಾಡೋಣ ಅಂತ ಮಾಡಿ ಒಂದು ಅರ್ಧ ಮುಕ್ಕಾಲು ಅಂದರೆ ಮಲ್ಕೊಂಬಿಟ್ಟೆ ನಾನು. ಆ ಥರ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು. ಮಲ್ಕೊಂಡವಳು ಒಂದು 1.5 hour ಅನ್ಕೋತೀನಿ. ಒಂದು 10:45 ಎದ್ದೆ. ನೆನ್ನೆ ಮ್ಯಾಚ್ ಕೂಡ ಇತ್ತು ಕ್ರಿಕೆಟು, 10:45 ಎದ್ದೆ. ಆವಾಗ ಹೆಡ್ಡೇಕೆಲ್ಲ ಬಿಟ್ಟಿತ್ತು, ತಲೆನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ನನಗೆ ಖುಷಿಯಾಯಿತು. ಅವ್ರು ಹೇಳ್ಕೊಟ್ಟಿದ್ರೆ ರೆಮಿಡಿ. ಈ ಥರ ಹೊರಗಡೆ ಹೋಗಿ ಬಂದಾಗ ಏನಾದ್ರು ಈ ಥರ ಮೈಗ್ರೇನ್ಗೆ ಹೆಡ್ಡೇಕ್ ಆದರೆ ನೀವು ಯಾರಾದರೂ ಖಂಡಿತ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ವರ್ಕ್ ಆಯಿತು ಅಂದರೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಥರ ನನಗೆ ವಾಮಿಟ್ ಆಗೋ ಥರ ಎಲ್ಲ ಹೆಡೇಕ್ ಬಂದುಬಿಡ್ತು ಅಂತಂದರೆ ಟ್ಯಾಬ್ಲೆಟ್ ತೊಗೊಳ್ಳೋವರೆಗೂ ಕಮ್ಮಿ ಆಗೋದೇ ಇಲ್ಲ ನನಗೆ. ಅಂಥದ್ರಲ್ಲಿ ನಾನು ಮತ್ತೆ ಟ್ಯಾಬ್ಲೆಟ್ ಹಾಕ್ಕೊಳ್ಳಿಲ್ಲ. ಒಂದು ಚಿಟಿಕೆ ಉಪ್ಪು ಅಂದರೆ ನಾನು ಕಲ್ಲುಪ್ಪು ಹಾಕ್ಕೊಂಡೆ, 1-2 ಕಾಳು ಕಲ್ಲುಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಅದು ಸ್ವಲ್ಪ ಕರಗ್ದಂಗೆ ಆದಾಗ 1 ಲೋಟ ನೀರು ಕುಡಿದ್ಬಿಟ್ಟು ಮಲ್ಕೊಂಡಿದ್ದು. ಮಲ್ಕೊಂಡು ಒಂದು 2-3 ಅವರ್ಸಲ್ಲಿ ನನಗೆ ಹೆಡ್ಡೇಕೆಲ್ಲ ಕಮ್ಮಿ ಆಯಿತು. ಫುಲ್ಲು ಮುಂಚೆನೇ ಎದ್ದಿದ್ದರೆ ಗೊತ್ತಾಗಿರೋದೇನೋ, ಬಟ್ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ, ಕಮ್ಮಿ ಆಯಿತು ಫುಲ್ಲು. ಆಮೇಲೆ ಎದ್ದು ಆರಾಮಾಗಿ ಕುತ್ಕೊಂಡು ಊಟ ತಿಂದು ಕ್ರಿಕೆಟ್ ಹೈಲೈಟ್ ಎಲ್ಲ ನೋಡಿ ಮಲ್ಕೊಂಡೆ. ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಮಾರ್ನಿಂಗ್ ಬಂದ್ಬಿಟ್ಟು ಇಲ್ಲಿ ಇದಾಗ್ತಾಯಿದ್ದಾರೆ, ಮೋಲ್ಡ್ ಹಾಕ್ತಾಯಿದ್ದಾರೆ. ಸಖತ್ ಶಬ್ದ, ಧೂಳು, ಒಂಥರ ಇರಿಟೇಟ್ ಆಗ್ತಾಯಿತ್ತು ಬೆಳಗ್ಗೆಯಿಂದ ನನಗೆ. ತುಂಬ ಅಂದರೆ ತುಂಬ ಇರಿಟೇಷನು. ಸೊ ಇವತ್ತೇ ಊರಿಂದ ಬೇರೆ ಬರ್ತಾರಲ್ವ ನನ್ನ ಹಸ್ಬೆಂಡು. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ರೆ, ಅವ್ರು ನೋಡಿದ್ರೆ 6 ಗಂಟೆ ಆದರೂ ಇನ್ನೂ ಊರಲ್ಲೇ ಇದ್ದಾರೆ. ಮತ್ತು ಟಯರ್ಡ್ ಬೇರೆ ಆಗ್ಬಿಟ್ಟಿದ್ದೀನಿ, ಇವಾಗ ಬೇಡ ನಾಳೆ ಹೋಗೋಣ ಅಂತಂದ್ರೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ. ನನ್ನ ಮಗ ಈ ಡ್ರೆಸ್ ಹಾಕ್ಕೊಂಡಿರೋದು ನೋಡಿ, ಮಮ್ಮಿ ಎಲ್ಲಿ ಹೊರಗಡೆ ಹೋಗೋಕೆ ರೆಡಿಯಾಗಿದ್ದೆ ಅಂತ ಕೇಳ್ತಾವೆ. 250 ಡ್ರೆಸ್ ಹಾಕ್ಕೊಂಡು ನಾನು ಹೊರಗಡೆ ಹೋಗೋಕೆ ರೆಡಿಯಾಗಿದ್ದೀನಿ ಅಲ್ಲಪ್ಪ. ಅಲ್ಲ ಹ್ಞೂ, ಮತ್ತು 250 ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ಯಾರಾದರೂ. ಅಂದರೆ ಹೊಸದಂದರೆ ಒಂದು ದಿನಕ್ಕೆ ಈಗ ಗೊತ್ತಿಲ್ಲ. 450 ಡ್ರೆಸ್ಸೇ ಹೆಂಗಾಗಿದೆ ವಾಶ್ ಆದಮೇಲೆ, ಈ 250 ಡ್ರೆಸ್ ಯಾವ ರೀತಿ ಆಗುತ್ತೆ ನನಗೆ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿರುತ್ತೆ ಹೋಪ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದಮೇಲೆ ಇವನಿಗೆ ಓದಿಸ್ತಾ ಇದೆ ಕನ್ನಡ. ಒಂದು ಲೆಸನ್ನು ಅದರಲ್ಲಿ ಅರ್ಧಂಬರ್ಧ ಒಪ್ಸಿದ್ದಾನೆ, ಇನ್ನು ಅರ್ಧಂಬರ್ಧ ಅಲ್ಲಿಗೆ ತೂಕು. ಅದು
ಆಪ್ಷನ್ ಕೊಡ್ತಾರೆ ಅಂದ್ಕೊಂಡು ಇನ್ನೊಂದು ಲೆಸನ್ ಇದೆ ಒಪ್ಪಿಸ್ತೀನಿ ಅಂತ ಹೇಳಿದ್ದಾನೆ. ಇದು ಬೇರೆ ಏನೋ ಅವ್ರು ಗಿಫ್ಟ್ ಕೊಟ್ಟಿದ್ದು, ಇಲ್ಲೇ ಇಟ್ಟಿದ್ದೀನಿ, ತೆಗೆದಿಟ್ಟೇ ಇಲ್ಲ ನಾನು. ಅಂದರೆ ರಿಟರ್ನ್ ಗಿಫ್ಟ್ ಆ ಥರ ಕೊಟ್ಟಿದ್ದು. ಓಪನ್ ಮಾಡ್ಕೊಂಡು ಮನೆಗೆ ಮುಂಚೆ ಓಪನ್ ಮಾಡಮ್ಮ, ಆಗಲ್ಲ ನನಗೆ ಅಂತೂ ನೀನು ಎದ್ದು ಬರೋದಕ್ಕೆ ಕಷ್ಟ ಕೊಡಬಾರ್ದು ಅಂತ ಪಾಪ ಅದೇ ಬಂದ್ಬಾರ್ದು. ಸೊ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಂದರೆ ಯೂಶ್ವಲಿ ಡ್ರೈ ಫ್ರೂಟ್ಸ್ನ ಹಾಕಿ ಕೊಡೋದನ್ನು ನೋಡಿದ್ದೀನಿ ನಾನು. ಬಟ್ ಏನಾದ್ರು ಜ್ಯುವೆಲರಿ ಇದ್ರೂ ಕೂಡ ಸಣ್ಣ ಪುಟ್ಟ ಇವಾಗ ರಿಂಗ್ಗಳು ಇರ್ಬೋದು, ಇಯರಿಂಗ್ಸ್ ಇರ್ಬೋದು, ಆ ಥರದನ್ನು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಜೊತೆಗೆ ಲಾಕ್ ಕೂಡ ಇದೆ, ಇದಕ್ಕೆ ಲಾಕ್ ಹಾಕಿ ಕೂಡ ಇಟ್ಕೋಬೋದು. ಇದನ್ನು ಇನ್ನೂ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂಥೇಳಿ ನಿಮ್ಗೇನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದೆಲ್ಲ ಹೊಟ್ಟಿದ್ದಾರೆ, ಅದು ಹಂಗೆ ಇಟ್ಟಿದ್ದೆ. ಮತ್ತು ಅದ್ರ ಜೊತೆ ಲಾಡು ಬೂಂದಿ ಕೂಡ ಇತ್ತು. ನನ್ನ ಮಗ ನೆನ್ನೆನೂ ಒಂದು ಲಾಡು ತಿಂದಿದ್ದ, ನಾನು ಒಂದು ಲಾಡು ತಿಂದ್ಬಿಟ್ಟು ಬೂಂದಿ ತಿಂದೆ. ಇವಾಗ ಈಗ ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ, ಬರುವಾಗ ಬೂಂದಿ ತೊಗೊಂಡು ಬನ್ನಿರಿ, ಅಲ್ಲಿ ರಾಮನಗರದಲ್ಲಿ ಚೆನ್ನಾಗಿರೋ ಸಿಗುತ್ತೆ ಬೂಂದಿ. ಸೊ ಹಂಗಾಗಿ ಬೂಂದಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಬರ್ತಾ ಏನು ಮಾಡ್ತಾರೆ ನೋಡೋಣ, ಬೂಂದಿ ತೊಗೊಂಬರ್ತಾರೆ ಏನೋ. ಅಷ್ಟರಲ್ಲಿ ಓದಿಸ್ಬಿಟ್ಟು ನಾನು ಅಡುಗೆ ಮಾಡಿಬಿಡ್ತೀನಿ. ಅವ್ರು ಬಂದ ತಕ್ಷಣ ಫ್ರೆಶ್ ಅಪ್ ಅಂದರೆ ಸ್ನಾನ ಮಾಡ್ಕೋತಾರೆ, ಅಲ್ಲೆಲ್ಲ ಓಡಾಡಿರ್ತಾರಲ್ಲ, ಸುಸ್ತಾಗಿರ್ತಾರೆ. ಸ್ನಾನ ಮಾಡ್ಕೊಂಡು ಊಟ ತಿಂದ್ಬಿಟ್ಟು ಮಲ್ಕೋತಾರೆ. ನನಗೆ ಕೊಡಲ್ಲ ಅವರು, ಅವರೇ ತೊಗೋಬೇಕು. ಈಗ ಏನು ಪಾಪ ಕೊಡಲಿ, ಹೇಳಿದ್ದು ನಾನು ತಗೊಂಬನ್ನಿ ಅಂತ. ಹಾಂ, ತೆಗಿತಿರೋದು ಯಾರು? ಹಾಂ, ಸೊ ಬರ್ತಾ ಬೂಂದಿ ಕೂಡ ತೊಗೊಂಬಂದಿದ್ದಾರೆ. ನನಗೆ ತುಂಬ ಇಷ್ಟ. ಅವಾಗೆಲ್ಲ ಊರಿಗೆ ಹೋಗ್ತಾ ಇರಬೇಕಾದ್ರೆ ಸ್ವೀಟ್ ಬೂಂದಿ, ಖಾರ ಬೂಂದಿ ಎರಡೂ ತೊಗೊಂಡು ಬರ್ತಾಯಿದ್ರು ನಮ್ಮ ದೊಡ್ಡಪ್ಪ. ಈಗ ಹಸ್ಬೆಂಡ್ ತಂದು ಕೊಟ್ಟಿದ್ದಾರೆ ಊರಿಂದ ಬರ್ತಾ. ಚೆನ್ನಾಗಿರುತ್ತೆ ಟೇಸ್ಟ್, ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಸೊ ನಾನು ತಿಂದ್ಬಿಟ್ಟು ಎಂಜಾಯ್ ಮಾಡ್ತೀನಿ. ಅದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.